ದೇವರಿಗೆ ಮಹಿಮೆ ಉಂಟಾಗಲಿ. ಈ ದಿನದಲ್ಲಿ ನಾವು ನೋಡುವಾಗ ಎಲ್ಲಿ ನೋಡಿದ್ರು ಯುದ್ಧ 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 ಯುದ್ಧಗಳು ಯುದ್ಧ ಯುದ್ಧಗಳು ನಡೀತಾ ಇದೆ ಪ್ರೇಯರೆ. ನಾವು ಟಿ ವಿನ ಹಾಕುವಾಗ, ಮೊಬೈಲಲ್ಲಿ ನೋಡುವಾಗ, ಎಲ್ಲ ಡಿಜಿಟಲ್ ಮೀಡಿಯಾಗಳಲ್ಲಿ ಯುದ್ಧದ್ದೇ ಸುದ್ದಿ. ಯುದ್ಧ. ಮನುಷ್ಯ ಏನು ಮಾಡ್ತಾ ಇದ್ದಾನೆ? ಪರಸ್ಪರ ಕಿತ್ತಾಡ್ಕೊಳ್ತಾ ಇದ್ದಾನೆ, ಹೊಡೆದಾಡ್ಕೊಳ್ತಾ ಇದ್ದಾನೆ. ಅದ್ರ ಕುರಿತಾಗಿ ನಾವು ಈ ದಿನದಲ್ಲಿ ನೋಡ್ತಾ ಇದ್ದೇವೆ. ಬೆಳಗಿಂದ ಸಾಯಂಕಾಲದವರೆಗೂ ನಾವು ನೋಡ್ತಕ್ಕಂಥ ಒಂದೇ ಒಂದು ವಿಷಯ ಯಾವುದಪ್ಪ ಅಂದರೆ ಯುದ್ಧ ಯುದ್ಧ ಯುದ್ಧ. ಯಾರು ಯುದ್ಧ ಮಾಡ್ತಾ ಇದ್ದಾರೆ? ಇರಾನ್ ದೇಶದ ಮೇಲೆ ಅಮೇರಿಕ ಹಾಗೂ ಇಸ್ರಾಯೇಲ್ ಸೇರಿ ಏನು ಮಾಡ್ತಾ ಇದೆ? ಯುದ್ಧವನ್ನು ಮಾಡ್ತಾ ಇದೆ. ಅಲ್ಲಿರ್ತಕ್ಕಂಥ ನೂರಾರು ಜನರುಗಳನ್ನು ಪದ ಹಾಕ್ತಾ ಇದೆ. ಹೀಗೆ ಪರಸ್ಪರ ಒಂದಕ್ಕೊಂದು ದೇಶಗಳೇನಾಗ್ತಾ ಇದೆ? ಯುದ್ಧದಲ್ಲಿ ಮುತ್ತೊಡಿತಾ ಇದೆ. ಮಾತ್ರವಲ್ಲ, ಸುತ್ತಮುತ್ತ ಇರ್ತಕ್ಕಂಥ ಇರಾನ್ ಸುತ್ತಮುತ್ತಲಿರ್ತಕ್ಕಂಥ ದೇಶಗಳು ಸಹ ಏನಾಗ್ತಾ ಇದೆ ಅಂತಂದರೆ ಈ ಇಸ್ರಾಯೇಲ್ ಮತ್ತು ಅಮೇರಿಕದವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಮ್ಮ ದೇಶದ ನೆಲೆಗಳನ್ನು ಉಪಯೋಗಿಸ್ಕೊಂಡು ಇರಾನ್ ಮೇಲೆ ಯುದ್ಧ ಮಾಡಿ ಇದ್ದಾಗಿ. ಹೀಗೆ ಏನು ನಡೀತಾ ಇದೆ? ಬಹು ಘೋರವಾಗಿ ಏನಾಗಿದೆ ಅಂತಂದರೆ ಯುದ್ಧ ನಡೀತಾ ಇದೆ. ಈಗಾಗಲೇ ಅನೇಕ ಜನರು ಏನಾಗಿದ್ದಾರಪ್ಪ ಅಂದರೆ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಪ್ರೇಯರೆ. ಅಂದರೆ ಇದೆಲ್ಲವನ್ನು ನಾವು ನೋಡುವಾಗ ಏನಾಗಿದೆ? ನೋಡುವಾಗ ಇದು ಕೆಟ್ಟ ದಿನಗಳಾಗಿದೆ. ಇವು ಕೆಟ್ಟ ದಿನಗಳು. ಈ ದಿನಗಳಲ್ಲಿ ಏನಾಗ್ತದೆ? ಈ ರೀತಿಯ ಆಗ್ತದೆ ಎಂಬುದಾಗಿ ಮೊದಲೇ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಏನಂತ ಹೇಳಿ? ಹೀಗೆ ಕೊನೆ ದಿನಗಳಲ್ಲಿ, ಕಡೇ ದಿವಸಗಳಲ್ಲಿ ಏನಾಗ್ತದೆ? ಯುದ್ಧಗಳಾಗ್ತದೆ. ಹೇಗೆ ಯುದ್ಧಗಳಾಗ್ತದೆ? ಪರಸ್ಪರ ದೇಶಕ್ಕೆ ವಿರುದ್ಧವಾಗಿ ದೇಶಗಳು ಹೇಳ್ತದೆ, ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯಗಳು ಹೇಳ್ತದೆ. ಕೊನೆಗೆ ಒಬ್ಬ ವ್ಯಕ್ತಿಗೆ ತನ್ನ ಮನೆಯವರೇ ಏನಾಗ್ತಾರೆ ಅಂತಂದರೆ ವೈರಿಗಳಾಗ್ತಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಪ್ರೇರೆ ನಾವು ನೋಡ್ತಾ ಇದ್ದೇವೆ. ಅದರಿಂದ ಈ ಯುದ್ಧದ ಸನ್ನಿವೇಶಗಳನ್ನು ನೋಡುವಾಗ ನಾವು ತಿಳಿಬೇಕಾಗಿರ್ತಕ್ಕಂಥ ವಿಚಾರ ಏನು ಅಂತಂದರೆ ಈ ದಿನಗಳು ಕೆಟ್ಟ ದಿನಗಳಾಗಿದೆ. ಕೆಟ್ಟ ದಿನಗಳಾಗಿರೋದ್ರಿಂದಲೇ ಯುದ್ಧಗಳು ನಡೀತಾ ಇದೆ. ರಷ್ಯಾ ಮತ್ತು ಉಕ್ರೇನ್ ಕುರಿತಾಗಿ ನಾವು ಬಿಡುವಾಗ ಈಗಾಗಲೇ ಹೆಚ್ಚು ಕಡಿಮೆ 4 ವರ್ಷಗಳಾಯಿತು. ಯುದ್ಧ ನಡೀತಾ ಇದೆ. ಕಿತ್ತಾಡ್ಕೊಳ್ತಾ ಇದ್ದಾರೆ, ಹೊಡೆದಾಡ್ಕೊಳ್ತಾ ಇದ್ದಾರೆ, ಸಾಯಿಸ್ತಾ ಇದ್ದಾರೆ. ಅನೇಕ ಜನರು ಏನಾಗ್ತಾ ಇದ್ದಾರೆ ಅಂತಂದರೆ ಅಮಾಯಕರು ಈ ಯುದ್ಧಗಳಲ್ಲಿ ಏನು ಮಾಡ್ತಾವೆ ಅಂದರೆ ಅವರು ಪ್ರಾಣವನ್ನು ನಷ್ಟ ಮಾಡ್ಕೊಳ್ತಾ ಇದ್ದಾರೆ ಪ್ರೇಯರೆ. ಹೀಗೆ ಇವೆಲ್ಲವನ್ನು ನೋಡುವಾಗ ನಮಗೆ ನೆನಪಾಗ್ತಕ್ಕಂಥದ್ದು ಏನಂತಂದರೆ ದೇವರ ವಾಕ್ಯ. ದೇವರ ವಾಕ್ಯ ಈ ಯುದ್ಧದ ಕುರಿತಾಗಿ ಏನು ಹೇಳ್ತದೆ ಎಂಬ ನೋಡುವಾಗ ಇದು ಯೇಸು ಕ್ರಿಸ್ತನ 2ನೇ ಬರುವಣಕ್ಕೆ ಸೂಚನೆಯಾಗಿದೆ. ಅಂದರೆ ಆತನು ಇನ್ನೊಂದು ಸಾರಿ ಬರಲಿಕ್ಕಿದ್ದಾನೆ. ಆತನು ಮಾನವನಿಗೆ ತಕ್ಕಂಥ ನಡತೆಗೆ ತಕ್ಕಂಥ ಪ್ರತಿಫಲವನ್ನು ಕೊಡಲಿಕ್ಕಿದ್ದಾನೆ. ಆ ಥರ ಬರೋಣಕ್ಕೆ ಸೂಚನೆಗಳೇನಪ್ಪ ಅಂತಂದರೆ ಅಲ್ಲಲ್ಲಿ ಯುದ್ಧಗಳಾಗ್ತದೆ, ಈ ರೀತಿಯಾಗಿರ್ತಕ್ಕಂಥ ದುರ್ಘಟನೆಗಳು ನಡೀತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಂತಂದರೆ ಇನ್ನೂ ಸಹ ಏನಾಗ್ತದೆ ಅಂದರೆ ಈ ಪ್ರಪಂಚದಲ್ಲಿ ಇನ್ನೂ ಸಹ ಕೆಟ್ಟತನ ಜಾಸ್ತಿ ಆಗ್ತದೆ. ಇನ್ನೂ ಹೆಚ್ಚಾಗಿರ್ತಕ್ಕಂಥ ಯುದ್ಧಗಳಾಗ್ತದೆ. ಮನುಷ್ಯನಲ್ಲಿ ಯಾವಾಗ ಕೆಟ್ಟತನ ತುಂಬಿಕೊಳ್ತದೋ ಅವಾಗ ಏನಾಗ್ತದೆ? ಪರಸ್ಪರ ಕಿತ್ತಾಡಲಿಕ್ಕೆ ಮುಂದಾಗ್ತಾನೆ. ಹೀಗೆ ಆಗುವಾಗ ನಾವೇನು ತಿಳ್ಕೊಳ್ಬೇಕಾಗಿದೆ ಅಂತಂದರೆ ದೇವರ ರಾಜ್ಯ ಸಮೀಪವಾಗಿದೆ ಎಂಬುದನ್ನು ನಾವು ತಿಳ್ಕೊಬೇಕು. ಇನ್ನು ದೇವರ ಕಡೆಗೆ ತಿರುಕೊಳ್ಳದೆ ಇರ್ತಕ್ಕಂಥವ್ರು ಏನು ಮಾಡಬೇಕಾಗಿದೆ? ಆತನ ಕಡೆಗೆ ತಿರುಕೊಳ್ರಿ, ಕರ್ತನು ಬರಲಿಕ್ಕಿದ್ದಾನೆ. ಆತನ ಕಡೆಗೆ ತಿರುಕೊಂಡು ಮಾನಸಾಂತರ ಹೊಂದಿ ನೀವು ಆತನಿಗಾಗಿ ಸಿದ್ಧವಾಗಿರ್ರಿ ಎಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸ್ತದೆ ಪ್ರೇಯರೆ. ಇದೆಲ್ಲ ಯುದ್ಧಕ್ಕೆ ಕಾರಣ ಏನಪ್ಪ ಅಂತ ಹೇಳಿ ನಾವು ನೋಡುವಾಗ ಮನುಷ್ಯನಲ್ಲಿರ್ತಕ್ಕಂಥ ಸ್ವಾರ್ಥ. ಅದ್ರ ಕುರಿತಾಗಿ ಯಾಕೋಬನ ಪತ್ರಿಕೆ 4ನೇ 1ನೇ ವಚನದಲ್ಲಿ ಈ ರೀತಿಯಾಗಿ ನೋಡ್ತೇವೆ. ನಿಮ್ಮಲ್ಲಿ ಯುದ್ಧಗಳು ಕಾದಾಟಗಳು ಎಲ್ಲಿಂದ ಹುಟ್ಟುತ್ತವೆ? ನಿಮ್ಮ ಇಂದ್ರಿಯಗಳಲ್ಲಿ ಹೋರಾಡುವ ಭೋಗಾಶೆಗಳಿಂದಲೇ ಅಲ್ಲವೇ? ಅಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ ಯುದ್ಧಗಳ ಕುರಿತಾಗಿ. ಒಂದು ಕುಟುಂಬದಲ್ಲಿ ಯುದ್ಧ ಆಗಲಿ, ಒಂದು ರಾಜ್ಯದಲ್ಲಿ ಯುದ್ಧ ಆಗಲಿ, ಒಂದು ದೇಶದಲ್ಲಿ ಯುದ್ಧ ಆಗಲಿ, ಅದು ಎಲ್ಲಿಂದ ಆರಂಭ ಆಗ್ತದೆ? ಈ ಯುದ್ಧಕ್ಕೆ ಕಾರಣ ಮೂಲ ಯಾವುದು ಎಂಬ ನೋಡುವಾಗ ಅದು ನಮ್ಮ ಇಂದ್ರಿಯಗಳಲ್ಲಿರುವತಕ್ಕಂಥ ಭೋಗಾಶೆಗಳಿಂದಲೇ. ಅಂದರೆ ಇವತ್ತು ಮನುಷ್ಯ ನಾನು ದೊಡ್ಡವನು, ನಾನು ಶಕ್ತಿಶಾಲಿ, ನಾನು ಪ್ರಭಾವಶಾಲಿ, ನನ್ನ ಹತ್ರ ಅಂಥ ಅಣುವಸ್ತ್ರ ಇದೆ, ನನ್ನ ಹತ್ರ ಇಂಥ ಮಿಸೈಲ್ಗಳಿದೆ, ನನ್ನ ಹತ್ರ ವಿಮಾನಗಳಿವೆ. ಇವೆಲ್ಲವನ್ನು ಮನುಷ್ಯ ತೋರಿಸ್ಕೋಬೇಕಿವತ್ತು. ತನ್ನ ಶಕ್ತಿ, ತನ್ನ ಸಾಮರ್ಥ್ಯ ಏನು ಅನ್ನೋದನ್ನ ವಿಶ್ವ ನೋಡ್ಬೇಕಂತ ಹೇಳಿ ಇವತ್ತು ದೇಶಗಳೇನಾಗಿದೆಯಪ್ಪ ಅಂತಂದ್ರೆ ಮುಂಚೂಣಿಯಲ್ಲಿದ್ದಾರೆ. ಏನಕ್ಕಾಗಿ? ತಮ್ಮ ಶಕ್ತಿ ಪ್ರದರ್ಶನ ಮಾಡೋದಕ್ಕೋಸ್ಕರವಾಗಿ. ಅಂದರೆ ತನ್ನಲ್ಲಿರ್ತಕ್ಕಂಥ
ಇಂದ್ರಿಯಗಳಲ್ಲಿರ್ತಕ್ಕಂಥ ಭೋಗಾಶೆ ಅಂದ್ರೆ ನಾನು ಖ್ಯಾತಿಯನ್ನು ಹೊಂದಬೇಕು, ನಾನು ಎಲ್ಲರಿಗೆ ಏನಾಗಬೇಕು, ಲೀಡರ್ ಆಗಿರಬೇಕು, ನಾನೇ ಎಲ್ಲದಕ್ಕೂ ಮುಂದಾಗಿರ್ಬೇಕೆಂಬುದಾಗಿ ಮನುಷ್ಯನ ಇರ್ತಕ್ಕಂಥ ಭೋಗಾಶೆ. ಹೀಗೆ ಮನುಷ್ಯನಲ್ಲಿ ಏನಾಗಿದೆಯಪ್ಪ ಅಂತಂದ್ರೆ ಅವನ ಇಂದ್ರಿಯಗಳಲ್ಲಿ ಕೆಟ್ಟತನ ಪಾಪ ತುಂಬಿರೋದ್ರಿಂದ ಇವತ್ತೇನಾಗ್ತಾ ಇದೆ ಅಂತ ನೋಡುವಾಗ ಯುದ್ಧಗಳು ನಡೀತಾ ಇದೆ. ಅಂದ್ರೆ ಮನುಷ್ಯನ ಕೆಟ್ಟತನ ಎಲ್ಲಿವರೆಗೆ ಹೆಚ್ಚಾಗ್ತಾ ಹೋಗುತ್ತೋ, ಎಷ್ಟು ಹೆಚ್ಚಾಗುತ್ತೋ ಅಷ್ಟು ಯುದ್ಧಗಳು ನಡೆಯುತ್ತೆ. ಇದು ಸ್ವಲ್ಪ ಮಾತ್ರ ಯುದ್ಧ ಇದೆ. ಈಗ ಬರುವ ದಿವಸಗಳಲ್ಲಿ, ಬರುವ ವರ್ಷಗಳಲ್ಲಿ ಏನಾಗ್ತದೆ ಎಂಬ ನೋಡುವಾಗ ಇನ್ನೂ ಹೆಚ್ಚಾಗಿರ್ತಕ್ಕಂಥ ಯುದ್ಧಗಳು ಈ ಲೋಕದಲ್ಲಿ ನಡೀತದೆ ಎಂಬುದಾಗಿ ಬೈಬಲ್ ನಮಗೆ ಹೇಳ್ತದೆ. ಅಂದ್ರೆ ಕರ್ತನ ಬರೋಣಕ್ಕೆ ಮುಂಚೆ, ಅಂದರೆ ಈ ಲೋಕ ಅಂತ್ಯಕ್ಕೂ ಮುಂಚೆ ಅನೇಕ ಯುದ್ಧಗಳನ್ನ ಈ ಭೂಮಿ ನೋಡ್ಲಿಕ್ಕಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಪ್ರೇರೆ ನಾವು ನೋಡ್ತಾ ಇದ್ದೇವೆ. ಅದರಿಂದ ಇವತ್ತು ನಾವೇನ್ ಮಾಡಬೇಕಾಗಿದೆ ಅಂತಂದ್ರೆ ಈ ರೀತಿಯಾಗಿರ್ತಕ್ಕಂಥ ಜನರಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ಯಾರಿಗೆ ಎಂಬ ನೋಡುವಾಗ ಈ ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ದೇಶಗಳಿಗಾಗಿ, ಅಲ್ಲಿರ್ತಕ್ಕಂಥ ಎಲ್ಲರ ಜನರ ರಕ್ಷಣೆಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಪರಸ್ಪರ ಎಲ್ಲ ದೇಶಗಳು ಒಂದಾಗಿರೋದಕ್ಕೋಸ್ಕರ, ಶಾಂತಿಯಿಂದ ಎಲ್ಲ ಅವರು ಸಂಧಾನ ಮಾಡಿಕೊಳ್ಳೋದ್ರ ಮೂಲಕ ಈ ಯುದ್ಧ ನಿಂತು ಹೋಗೋದಕ್ಕೋಸ್ಕರವಾಗಿ ನಾವೇನ್ ಮಾಡಬೇಕಾಗಿದೆ ಅಂತಂದ್ರೆ ಪ್ರಾರ್ಥನೆ ಮಾಡಬೇಕಾಗಿದೆ. ಯಾಕಂದ್ರೆ ಆ ದೇಶಗಳಲ್ಲಿ ಇರ್ತಕ್ಕಂಥವರು ಸಹ, ಅವರು ಸಹ ದೇವರ ಮಕ್ಕಳಾಗಿದ್ದಾರೆ. ನಾವೆಲ್ಲರೂ ಮಾನವರು, ನಾವೆಲ್ಲರೂ ಆ ಪರಮಾತ್ಮನ ಮಕ್ಕಳು. ನಾವ್ಯಾರು ನಾಶವಾಗಿ ಹೋಗ್ತಕ್ಕಂಥದ್ದು, ನಾವ್ಯಾರು ಅರ್ಧದಲ್ಲೇ ನಮ್ಮ ಜೀವಿತವನ್ನ ಮುಗಿಸ್ತಕ್ಕಂಥದ್ದು ದೇವರ ಯೋಜನೆ ಅಲ್ಲ ಪ್ರೇರೆ. ಅದರಿಂದ ಇಡೀ ವಿಶ್ವದಲ್ಲಿರ್ತಕ್ಕಂಥ ಎಲ್ಲರೂ ಸಹ ನನ್ನ ಸಹೋದರ ಸಹೋದರಿಯರು. ಆ ವಿಶ್ವದ ಎಲ್ಲರೂ ಸಹ ಸಂತೋಷವಾಗಿರತಕ್ಕಂಥದ್ದು, ಶಾಂತಿಯಿಂದ ಸಮಾಧಾನದಿಂದ ಇರತಕ್ಕಂಥದ್ದನ್ನ ದೇವರ ವಾಕ್ಯ ನಮಗೆ ಬೋಧಿಸ್ತದೆ. ಹಾಗೆ ನಾವು ಇರಬೇಕು. ಈ ವಿಶ್ವದಲ್ಲಿರ್ತಕ್ಕಂಥ ಎಲ್ಲರೂ ಸಹ ನಾವು ಒಂದೇ ತಂದೆಯ ಮಕ್ಕಳು ಎಂಬ ಭಾವನೆಯಿಂದ ನಾವು ಪರಸ್ಪರ ನಡ್ಕೊಳ್ಬೇಕು. ಇಲ್ಲಿ ಯಾರೂ ದೊಡ್ಡವನಲ್ಲ, ಯಾರೂ ಚಿಕ್ಕವನಲ್ಲ ಎಂಬತಕ್ಕಂಥ ಭಾವನೆ ನಮ್ಮಲ್ಲಿ ಬರಬೇಕು. ಹಾಗೆ ಈ ಯುದ್ಧದಲ್ಲಿ ಮುಂದಾಗಿರ್ತಕ್ಕಂಥ ಈ ಜನರ ಜೊತೆಗೆ ದೇವ್ರು ಮಾತಾಡಬೇಕು, ನಾಯಕರೊಟ್ಟಿಗೆ ಮಾತಾಡಬೇಕು. ಸ್ವಾಮಿ, ಈ ಯುದ್ಧವನ್ನ ನಿಲ್ಲಿಸ್ಬೇಕು. ಆ ಮೂಲಕವಾಗಿ ಏನ್ ಮಾಡ್ಬೇಕಂತಂದ್ರೆ ಅಮಾಯಕರ ಪ್ರಾಣ ಹೋಗೋದನ್ನ ಕರ್ತನ ತಡೆಗಟ್ಟಬೇಕು. ಅದಕ್ಕೋಸ್ಕರವಾಗಿ ಇವತ್ತು ನಾವೇನ್ ಮಾಡ್ಬೇಕಾಗಿದೆ ಅಂದ್ರೆ ಪ್ರಾರ್ಥನೆ ಮಾಡಬೇಕಾಗಿದೆ. ನಾವು ಈ ರೀತಿಯಾಗಿ ಹೋರಾಟ ಮಾಡೋರಲ್ಲ. ದೇವಜನರು ಯಾವ ರೀತಿಯಾಗಿ ಯಾವುದಕ್ಕಾಗಿ ಯುದ್ಧ ಮಾಡೋರಾಗಿದೆ ಎಂಬುದನ್ನು ದೇವ್ರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ಎಫೆಸ ಪತ್ರಿಕೆ 6ನೇ ಅಧ್ಯಾಯ 12ನೇ ವಚನ ಈ ರೀತಿಯಾಗಿ ಹೇಳ್ತಾ ಇದೆ, ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲಿರುವ ದುರಾತ್ಮ ಸೇನೆಗಳ ಮೇಲೆಯೂ ನಾವು ಹೋರಾಡುವರಾಗಿದ್ದೇವೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ನಾವು ಯುದ್ಧವನ್ನು ಮಾಡಬೇಕು. ಯಾವುದ್ರ ಮೇಲೆ ಯುದ್ಧ ಮಾಡಬೇಕು? ನಮ್ಮನ್ನ ನಾಶನಕ್ಕೆ ನಡೆಸ್ತಕ್ಕಂಥ ಆ ದುಷ್ಟನಾಗಿರ್ತಕ್ಕಂಥ ಸೈತಾನನ ಮೇಲೆ ಯುದ್ಧ ಮಾಡಬೇಕು. ಅಂದರೆ ನಮಗೆ ಕೆಟ್ಟ ಆಲೋಚನೆ ಇಡ್ತಕ್ಕಂಥ ಆ ದುಷ್ಟನ ವಿರುದ್ಧವಾಗಿ ಯುದ್ಧ ಮಾಡಬೇಕು. ನಾವು ದುಷ್ಟನನ್ನ ಜಯಿಸಬೇಕು. ಯಾವ ಮನುಷ್ಯರ ಮೇಲೆಲ್ಲ ನಮ್ಮ ಯುದ್ಧ, ಈ ಆಕಾಶ ಮಂಡಲದಲ್ಲಿ ಇರತಕ್ಕಂಥ ಈ ದುರಾತ್ಮಗಳ ಸೇನೆಗಳ ಮೇಲೆ ನಾವು ಯುದ್ಧ ಮಾಡಬೇಕು. ಈ ದುರಾತ್ಮನು ನಮ್ಮನ್ನ ಅನೇಕ ದುಷ್ಪ್ರೇರಣೆಗಳನ್ನ ಮಾಡಿ ನಾವು ಪಾಪದಲ್ಲಿ ಮುಂದುವರಿಯುವಂತೆ ಪ್ರೇರೇಪಿಸ್ತಕ್ಕಂಥ ಇವನ ಮೇಲೆ ನಮ್ಮ ಯುದ್ಧ. ಏನನ್ನು ಹಿಡ್ಕೊಂಡು ಯುದ್ಧ ಮಾಡಬೇಕಾಗಿದೆ? ನಾವು ಯಾವ ವಿಮಾನಗಳನ್ನ, ಯಾವ ಒಂದು ಬಾಂಬ್ ಆಗಲಿ ಮತ್ತೊಂದಾಗಲಿ ನಾವು ಉಪಯೋಗಿಸಿ ಅಲ್ಲ, ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿದುಕೊಂಡು ಏನ್ ಮಾಡಬೇಕಾಗಿದೆ? ಈ ಲೋಕದಲ್ಲಿರ್ತಕ್ಕಂಥ ಅಂಧಕಾರದ ಶಕ್ತಿಗಳ ಮೇಲೆ ನಾವು ಯುದ್ಧ ಮಾಡಬೇಕಾಗಿದೆ. ಅದರಿಂದ ನಮ್ಮ ಯುದ್ಧ ಇರತಕ್ಕಂಥದ್ದು ಈ ಲೋಕದ ಅಂಧಕಾರದ ಶಕ್ತಿ ಮೇಲೆ, ಸೈತಾನನ ಮೇಲೆ ನಮ್ಗೆ ಯುದ್ಧ ಇದೆ ಹೊರತು ಯಾವ ಮನುಷ್ಯರ ಮೇಲೆಯೂ ನಮಗೆ ಯುದ್ಧ ಇಲ್ಲ. ದೇವರು ನಮಗೆ ಯುದ್ಧ ಮಾಡ್ಲಿಕ್ಕೆ ಹೇಳಿದ್ದಾನೆ. ಯಾವುದ್ರ ಮೇಲೆ ಯುದ್ಧ? ಮನುಷ್ಯರ ಮೇಲೆ ಯುದ್ಧ ಮಾಡ್ಲಿಕ್ಕಲ್ಲ, ಬದಲಾಗಿ ನಮ್ಮನ್ನ ನಾಶನಕ್ಕೆ ಎಳೆದುಕೊಂಡು ಹೋಗುವಂತ, ನಮಗೆ ದುರಾಲೋಚನೆಯನ್ನು ಕೊಡ್ತಕ್ಕಂಥ, ನಮ್ಮನ್ನ ಪಾಪಕ್ಕೆ ಪ್ರೇರೇಪಿಸುವಂತ ಸೈತಾನನ ಮೇಲೆ ನಾವು ಇವತ್ತು ಯುದ್ಧ ಮಾಡಬೇಕಾಗಿದೆ ಪ್ರೇರೆ. ಅದರಿಂದ ಅದಕ್ಕಾಗಿ ನಾವು ಯುದ್ಧ ಮಾಡಕ್ಕೆ ಸಿದ್ಧ ಆಗ್ಬೇಕು, ಬಲ ಹೊಂದಬೇಕು. ವಿನಃ ಇನ್ನೊಂದು ದೇಶವಾಗಲಿ ರಾಜ್ಯವಾಗಲಿ ನಾಶ ಮಾಡೋದಕ್ಕೆ, ಇನ್ನೊಬ್ಬರ ಜೀವನ ತೆಗೆಯೋದಕ್ಕೆ ನಾವು ಯುದ್ಧ ಮಾಡೋರಲ್ಲ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಅದರಿಂದ ನಾವು ಪ್ರಾರ್ಥನೆ ಮಾಡೋಣ. ಇವತ್ತು ಈ ದಿನಗಳು ಕೆಟ್ಟವುಗಳಾಗಿವೆ, ಮನುಷ್ಯನ ಕೆಟ್ಟತನ ಜಾಸ್ತಿ ಆಗ್ತಾ ಇರೋದ್ರಿಂದ ಈ ರೀತಿಯಾಗಿರ್ತಕ್ಕಂಥ ದುರ್ಘಟನೆಗಳು ನಡೀತಾ ಇದೆ. ಅದರಿಂದ ದೇವರು ಈ ಒಂದು ಯುದ್ಧದ ಒಂದು ವಾತಾವರಣವನ್ನು ದೇವರು ಬದಲಾವಣೆ ಮಾಡಬೇಕು. ವಿಶ್ವದಲ್ಲಿ ಶಾಂತಿಯನ್ನ ದೇವರು ಕೊಡೋದಕ್ಕೋಸ್ಕರವಾಗಿ
ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಯೇಸು ಸ್ವಾಮಿ, ಈ ಸಮಯಕ್ಕಾಗಿ ನಿಮಗೆ ಮಹಿಮೆ ಮಾಡುತ್ತೇವೆ ಸ್ವಾಮಿ. ಇಸ್ರಾಯೇಲ್ಗಾಗಿ ಸ್ತೋತ್ರ, ಅಮೆರಿಕಕ್ಕಾಗಿ ಸ್ತೋತ್ರ, ಇರಾನ್ಗಾಗಿ ಸ್ತೋತ್ರ, ಮಾತ್ರವಲ್ಲ ಸುತ್ತಮುತ್ತಲಿರುವಂಥ ಎಲ್ಲ ರಾಷ್ಟ್ರಗಳಿಗಾಗಿ ಸ್ತೋತ್ರ ಮಾಡುತ್ತೇವೆ. ಹೀಗೆ ಎಲ್ಲ ರಾಷ್ಟ್ರಗಳನ್ನು ಆಶೀರ್ವಾದ ಮಾಡು. ಇವುಗಳಲ್ಲಿರತಕ್ಕಂಥ ನಾಯಕರುಗಳಿಗಾಗಿ ಸ್ತೋತ್ರ ಮಾಡುತ್ತೇವೆ. ಅವ್ರನ್ನ ಆಶೀರ್ವಾದ ಮಾಡ್ರಿ. ಎಲ್ಲರೂ ಶಾಂತಿಯಿಂದ ಅಪಾಕರ್ತನೆ ಈ ಯುದ್ಧವನ್ನು ಮುಕ್ತಾಯಗೊಳಿಸೋಕೆ ಸಹಾಯ ಮಾಡು. ಯುದ್ಧವನ್ನು ನಿಲ್ಲಿಸುವಂತೆ ನೀವು ಅವ್ರನ್ನ ಪ್ರೇರೇಪಿಸು ಸ್ವಾಮಿ. ಯುದ್ಧದಿಂದ ಯಾರಿಗೂ ಲಾಭ ಇಲ್ಲ ಅಂತಕ್ಕಂಥದ್ದನ್ನು ಗೊತ್ತಿದ್ದಾಗ್ಯೂ ಸಹ ಸ್ವಾಮಿ, ಅವರು ತಮ್ಮ ಶಕ್ತಿ ಸಾಮರ್ಥ್ಯವನ್ನು ತೋರಿಸುವುದಕ್ಕಾಗಿ ಯುದ್ಧ ಮಾಡುತ್ತಿರುವಲ್ಲಿ ಸ್ವಾಮಿ, ಇದನ್ನು ತಡೆಗಟ್ಟಬೇಕಾಗಿ ನಿಮ್ಮಲ್ಲಿ ನಾವು ಪ್ರಾರ್ಥಿಸ್ತೇವೆ. ಯುದ್ಧಗಳಲ್ಲಿ ಅನೇಕರು ತಮ್ಮ ಸ್ವಂತದವ್ರನ್ನ ಕಳೆದುಕೊಂಡು ನೋವು ಸಂಕಟಗಳಲ್ಲಿದ್ದಾರೆ ಸ್ವಾಮಿ. ಅಂಥವ್ರನ್ನ ಆಶೀರ್ವಾದ ಮಾಡು. ಯಾರನ್ನು ಕಳೆದುಕೊಂಡು ದುಃಖದಲ್ಲಿ ಕಣ್ಣೀರಿನಲ್ಲಿದ್ದಾರೋ ಅವ್ರನ್ನ ಸಂತೈಸಬೇಕಾಗಿ ನಿಮ್ಮಲ್ಲಿ ನಾವು ಪ್ರಾರ್ಥಿಸ್ತೇವೆ. ಹೀಗೆ ಬೇಗನೆ ಯುದ್ಧವು ಕರ್ತನೆ ಶಾಂತವಾಗುವಂತೆ, ಎಲ್ಲರೂ ಪರಸ್ಪರ ಸಮಾಧಾನದಿರುವಂತೆ ಕೃಪೆ ಮಾಡು ಎಂಬುದಾಗಿ ನಿಮ್ಮಲ್ಲಿ ನಾವು ಪ್ರಾರ್ಥಿಸ್ತೇವೆ. ಹಾಗೆ ಮಾಡುವ ದೇವರಾಗಿರುವುದಕ್ಕಾಗಿ ಸ್ತೋತ್ರ. ನಮ್ಮ ಭಾರತ ದೇಶವನ್ನು ಆಶೀರ್ವಾದ ಮಾಡು. ಎಲ್ಲ ಕೆಡುಕನ ಅಗ್ನಿಬಾಣಗಳಿಂದ ತಪ್ಪಿಸು. ನಮ್ಮ ದೇಶದಲ್ಲಿ ಶಾಂತಿ, ಸಂತೋಷ, ಸಮಾಧಾನವನ್ನು ಅನುಗ್ರಹಿಸು. ಹೀಗೆ ಯುದ್ಧದ ನಿಮಿತ್ತ ಸ್ವಾಮಿ, ನಮ್ಮ ದೇಶಕ್ಕೆ ಯಾವ ಹಾನಿಯೂ ಉಂಟಾಗದಂತೆ, ಯಾವುದೇ ವಿಧವಾದ ನಷ್ಟ ನಮ್ಮ ದೇಶಕ್ಕೆ ಉಂಟಾಗದಂತೆ ನೀವು ನಮ್ಮನ್ನು ದೇಶವಾಗಿ ಆಶೀರ್ವಾದ ಮಾಡು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಪರಲೋಕ ತಂದೆಯೇ, ಆಮೇನ್. ಇನ್ನು ಈ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರ ಮೂಲಕವಾಗಿ ಈ ಸೇವೆಗೆ ಬೆಂಬಲಿಸಬೇಕಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ನಿಮ್ಮನ್ನು ಕೇಳ್ಕೊಳ್ತೇನೆ.